ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಮದ್ದೂರಿನಲ್ಲಿ ಇಂದು ಎಲ್ಲ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ. ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಧಾರ್ಮಿಕ ಕೇಂದ್ರಗಳ ಧ್ವಂಸ ಹಾಗೂ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆಸುತ್ತಿರುವ ಮತಾಂಧ ಮುಸ್ಲಿಮರ ದೌರ್ಜನ್ಯವನ್ನು ಖಂಡಿಸಿ ಇಂದು ಟಿಬಿ ಸರ್ಕಲ್ನಲ್ಲಿ ಮಾನವ ಸರಪಳಿ ಮಾಡಿ ಘೋಷಣೆಗಳನ್ನು ಕೂಗುತ್ತಾ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಬಂದು ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಪತ್ರ ಸಲ್ಲಿಸಿದರು. ಬಿಟ್ಟೇ ಬಿಡೋಣ. ಆಶೀರ್ವಾದ ಗೋಧಿ ಇರ್ಬೋದು, ಸನ್ಫ್ಲವರ್ ಎಣ್ಣೆ ಇರ್ಬೋದು, ವಿಕೆಸಿ ಚಪ್ಪಿ ಇರ್ಬೋದು, ಆಚಿ ಮಸಾಲೆಗಳಿರ್ಬೋದು, ಇವೆಲ್ಲ ಮುಸಲ್ಮಾನರ ಪ್ರಾಡಕ್ಟು. ಇವತ್ತೆಲ್ಲ ಚಿಕಿತ್ಸೋಣ. ನಾವು ಕೈ ಮುಗಿದು ಮನವಿ ಮಾಡ್ತೀನಿ. ಇವತ್ತು ನಾವೆಲ್ಲರೂ ಈಗಿಂದ ಎಚ್ಚೆತ್ಕೊಳ್ಳೋದಿದ್ರೆ ನಾಳಿನ ಬಾಂಗ್ಲಾದಲ್ಲಿ ಬಂದಂಥ ಪರಿಸ್ಥಿತಿ ಭಾರತದಲ್ಲಿ ವಿಚಾರ ಇಷ್ಟೇ. ಬಾಂಗ್ಲಾದೇಶದಲ್ಲಿ ಒಂದು 71ರಲ್ಲಿ 1971 ಇಸ್ವಿಲಿ ಬಾಂಗ್ಲಾ ವಿಮೋಚನಾ ಒಂದು ಹೋರಾಟ ಪ್ರಾರಂಭ ಆಯಿತು. ಆ ಹೋರಾಟಗಾರರಿಗೆ ಮೀಸಲಾತಿ ಕೊಡಬೇಕು ಅಂತ ಒಂದು ಸುಪ್ರೀಂ ಕೋರ್ಟ್ ಆದೇಶ ಹೊರಡಿತು. ಅದರ ವಿರುದ್ಧ ಅವರು ಹೋರಾಡಬೇಕೇ ಹೊರತು ನಮ್ಮ ಬಡಪಾಯಿ ಹಿಂದೂಗಳು ಏನ್ ಮಾಡಿದ್ರು, ಅವರು ಮೀಸಲಾತಿ ವಿರೋಧಿಸಿ ಅವರ ಒಂದು ಕಾನೂನು ಮೂಲಕ ಹೋರಾಟ ಮಾಡಿ ಅದನ್ನ ಒಂದು ಇತ್ಯರ್ಥಗೊಳಿಸ್ಕೋಬೋದಿತ್ತು. ಆದರೆ ನಮ್ಮ ಹಿಂದೂಗಳು ಅದಕ್ಕೋಸ್ಕರ ಸಂಬಂಧವಿಲ್ಲದೆ ಇರುವಂತಹ ಒಂದು ಹಿಂದೂ ಹೆಣ್ಣು ಮಕ್ಕಳ ಅತ್ಯಾಚಾರ, ನಮ್ಮ ದೇವಸ್ಥಾನಗಳ ಧಾರ್ಮಿಕ ಕೇಂದ್ರಗಳನ್ನ ಒಂದು ಧ್ವಂಸ ಮಾಡೋದು, ನಮ್ಮ ಹಿಂದೂಗಳ ಮನೆಗಳನ್ನು ಲೂಟಿ ಮಾಡೋದು, ಆಸ್ತಿ ಪಾಸ್ತಿ ನಷ್ಟ ಮಾಡೋದು, ಅತ್ಯಾಚಾರ ಮಾಡೋದು, ಅವರನ್ನ ಕೊಲೆ ಮಾಡೋದು, ತದನಂತರ ಅವ್ರನ್ನ ಓಡಿಸುವ ಪ್ರಯತ್ನ ಕಳೆದ 10 ದಿನಗಳಿಂದ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿದೆ. ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ ಮಾನ್ಯ ಹಿಂದೂ ಬಾಂಧವರೇ, ಹಿಂದೂತರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. ಉದ್ದೇಶವಿಷ್ಟೇ, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಮತಾಂಧ ಮುಸ್ಲಿಮರು ದೌರ್ಜನ್ಯ ನಡೆಸುತ್ತಿದ್ದಾರೆ. ಅವರ ಆಸ್ತಿ ಲೂಟಿ ಮಾಡ್ತಾ ಇದ್ದಾರೆ. ಆಸ್ತಿ ಲೂಟಿ ಇಂಥ ಒಂದು ಏಕೃತ್ಯವನ್ನು ಖಂಡಿಸಿ ಮದ್ದೂರಿನ ಹಿಂದೂ ಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಹಿಂದೂಗಳಲ್ಲಿ ಮನವಿ, ಇಂದು ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಒಂದು ಅತ್ಯಾಚಾರ ಲೂಟಿಗಳು ನಮ್ಮ ಊರಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ನಡೆಯುವಂತಹ ಸ್ಥಿತಿ ನಿರ್ಮಾಣ ಆಗುತ್ತಾ ಇದೆ. ಅದರಿಂದ ಎಲ್ಲ ಹಿಂದೂಗಳು ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ನಮ್ಮಲ್ಲಿ ಯಾವುದೇ ಜಾತಿ ಮತ ಭೇದ ಪಂಕ್ತಿ ಇರಬಾರ್ದು. ನಾವೆಲ್ಲ ಒಂದೇ, ನಾವೆಲ್ಲ ಹಿಂದೂ, ನಾವೆಲ್ಲ ಹಿಂದೂ, ನಾವೆಲ್ಲ ಹಿಂದೂ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ಜೈ ಶ್ರೀರಾಮ್, ಹರ ಹರ. ಬಂಧುಗಳೇ, ಬಾಂಗ್ಲಾದೇಶದಲ್ಲಿ ಇಂಥ ಕೃತ್ಯ ನಡೆಸಿರುವಂತ ಯಾವುದೇ ಬಾಂಗ್ಲಾದೇಶ ಯಾವುದೇ ಬೇರೆ ದೇಶ ಅಲ್ಲ, ನಮ್ಮ ದೇಶದಿಂದ ವಿಭಜನೆ ಆಗಿರುವಂತ ನಮ್ಮ ಭೂಮಿ, ಅದು ನಮ್ಮ ಹಿಂದೂ ಭೂಮಿ. ಅಂತ ಹಿಂದೂ ಅಂತ ಜಾಗದಲ್ಲಿ ನಮ್ಮನ್ನ ಓಡಿಸುವಂತ ಪ್ರಯತ್ನ ಮತಾಂಧ ಮುಸ್ಲಿಮರು ಒಂದು ದೌರ್ಜನ್ಯ ಎಸಗ್ತಾ ಇದ್ದಾರೆ. ನಾವೆಲ್ಲ ಎಲ್ಲಿಗಂಟ ಓಡೋಗುದು, ಎಲ್ಲಿಗೆ ಓಡೋಗ್ತೀರಾ? ಒಂದೊಂದು ಊರಲ್ಲಿ ಒಂದೊಂದು ರಾಜ್ಯದಲ್ಲಿ ಓಡಿಸ್ಕೊ ಬಂದ್ರೆ ಕೊನೆಗೆ ಅಂತಿಮ ನಾವೆಲ್ಲ ಅರಬ್ಬಿ ಸಮುದ್ರಕ್ಕೆ ಹೋಗ್ಬಿಡುವಂತಹ ಸನ್ನಿವೇಶ ಮುಂದೆ ಒಂದು ದಿನ ಬರ್ಬೋದು. ಹಿಂದೂಗಳು ನಾವೆಲ್ಲ ಹಿಂದೂ ಜಾಗೃತರಾಗಿ ಒಗ್ಗಟ್ಟಾಗಿ ಇಲ್ಲದ್ರೆ ಮುಂದೆ ಒಂದು ದಿನ ಮುಸ್ಲಿಮರು ನಮ್ಮೆಲ್ಲರನ್ನೂ ಒಂದೊಂದು ರಾಜ್ಯ ಒಂದೊಂದು ದೇಶದಿಂದ ಪುಟ್ಕ ಬರ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ ಏನ್ ಮಾಡಿದ್ರು? ಪಾಕಿಸ್ತಾನದಲ್ಲಿ 3 ಕೋಟಿ ಹಿಂದೂಗಳಿದ್ರು, ಇವತ್ತು ಬರೀ 25 ಲಕ್ಷ ಇದೆ. ಬಾಂಗ್ಲಾದಲ್ಲಿ 8 ಕೋಟಿ ಹಿಂದೂಗಳಿದ್ರು, ಇವತ್ತು ಬರೀ 1 ಕೋಟಿ ಇದೆ. ಎಲ್ಲಾದ್ರೂ ಹಿಂದೂಗಳು ಯಾರಾದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ವಾ? ಬರೀ ನಮ್ಮ ಒಂದು ವೈಯಕ್ತಿಕ ಹಿತಾಸಕ್ತಿ ಮೇಲೆ ಆಗಲ್ಲ ಹಿಂದೂಗಳೇ. ನಾವೆಲ್ಲ ಜಾತಿ ಮತ ಪಂಥ ಮರೆತು ನಾವೆಲ್ಲ ಈ ಒಂದು ಕೃತ್ಯವನ್ನು ಖಂಡಿಸದೇ ಇದ್ದರೆ ಮತ್ತೆ ಮತ್ತೆ ಅವರು ತಮ್ಮ ಒಂದು ಕೃತ್ಯವನ್ನು ಮಾಡ್ತಾನೆ ಇರ್ತಾರೆ. ಅದಕ್ಕೆಲ್ಲ ಪ್ರತ್ಯುತ್ತರ ಕೊಡಬೇಕಾದ್ರೆ ನಾವೆಲ್ಲ ಒಂದು ಹೋರಾಟ, ನಾವೆಲ್ಲ ಜಾಗೃತಿಯಾಗಿ ಇವತ್ತೇನೋ ಪ್ರತಿಭಟನೆ ಮಾಡ್ತೀವಿ, 100 ಜನ ಸೇರ್ತು 200 ಮಾಡ್ತೀವಿ, ಅದು ಮುಗೀತು. ಆದರೆ ನಾವು ದಿನನಿತ್ಯ ಇಂಥ ಒಂದು ಸಂಘಟನೆಯಲ್ಲಿ ಇವತ್ತು ಕೋಟ್ಯಾಂತರ ಒಬ್ಬ ಮೇಯರ್, ಇದು ಕಾರ್ಪೊರೇಟರ್ ಇಬ್ಬರನ್ನ ಹತ್ಯೆ ಮಾಡಿದ್ರು. ಒಬ್ಬರು ಇವರ ಕ್ರಿಕೆಟರ್, ಏಕೈಕ ಹಿಂದೂ ಕ್ರಿಕೆಟರ್, ಅವ್ರ ಮನೆ ನುಗ್ಗಿ ಧ್ವಂಸ ಮಾಡಿದ್ರು. ಏನಾಗುತ್ತೋ, ಯಾವ ಜಾತ್ಯತೀತ ಸ್ವಲ್ಪ ಎಲ್ಲಿದ್ದು ಜಾತ್ಯತೀತ ಅಂತ ಹೇಳಿ ನಮ್ಮನ್ನ ಹೇಡಿಗಳು ಮಾಡಾಕ್ಬಿಟ್ಟಿದ್ದಾರೆ. ನಾವೆಲ್ಲ ಇಂಥ ಒಂದು ನಾವೆಲ್ಲ ನಾವು ಯಾರು ವಂಶಸ್ಥರು ಅಂದರೆ ವೀರ ಶಿವಾಜಿ ವಂಶಸ್ಥರು.
ನಾವು ರಾಣಾ ಪ್ರತಾಪ್ ಸಿಂಹ ವಂಶಸ್ಥರು, ರಾಣಿ ಅಬ್ಬಕ್ಕದೇವಿ, ರಾಣಿ ಝಾನ್ಸಿ ಲಕ್ಷ್ಮೀನಾರಾಯಣ, ಕಿತ್ತೂರು ಚೆನ್ನಮ್ಮ, ಇವರು ನಮ್ಮ ಆದರ್ಶ. ಇಂಥ ಹೋರಾಟ ಮನೋಭಾವದಿಂದ ನಾವು ಕೈ ಜೋಡಿಸಬೇಕು. ಯಾರೋ ಹೇಳಿಕೊಳ್ತಾರ ಶಾಂತಿ ಮಂತ್ರ, ಜಾತ್ಯತೀತ ಆ ಥರ ಒಂದು ಭಾವನೆ ಇಟ್ಕೊಂಡವ್ರು ನಾವು ದೂರ ಇಟ್ಟು ನಾವು ಏನಿದ್ರು ನಮಗೆ ಒಂದು ವೀರ ಶಿವಾಜಿ ಅವರು ನಮಗೆ ಹೇಳ್ಕೊಟ್ರಲ್ಲ, ನಮ್ಮ ಜೈ ಮಾತಾ ಜೈ ಅಂಬಾಭವಾನಿ, ಈ ಒಂದು ಕಟ್ಗ ಹಿಡ್ಕೊಂಡು ನಾವು ಅದನ್ನು ಎದುರಿಸಿದ್ರೆ ಅವ್ರಿಗೆ ಹೊರತು ಶಾಂತಿ ಮಂತ್ರ ಇಟ್ಕೊಂಡು ಆಗಲ್ಲ. ಯಾಕೆಂದ್ರೆ ಇವ್ರಿಗೆ ಖಡ್ಗದಿಂದ ಮುಳ್ಳಿನ ತೆಗೆದಬೇಕು ಅಂತ ಹೇಳ್ತಾರಲ್ಲ, ಅವ್ರು ಖಡ್ಗ ಹಿಡ್ಕೊಳ್ತಾರೆ. ನಾವು ಆ ಖಡ್ಗದಿಂದಲೇ ಎದುರಿಸೋದು ಮಾತ್ರ ನಮ್ಮ ಒಂದು ಈ ಒಂದು ಹಿಂದೂ ಧರ್ಮ ಈ ದೇಶ